ಇವತ್ತು ನಾವು ಕೂದಲು ಉದುರೋ ಸಮಸ್ಯೆ ಬಗ್ಗೆ ಅಥವಾ ಅದರ ಕಾರಣಗಳನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲು ಕೂದಲು ಉದುರೋದು ಒಂದು ಸಮಸ್ಯೆನಾ, ಹೌದು ಅಥವಾ ಇಲ್ಲ? ಇದಕ್ಕೆ ಎರಡೂ ಆನ್ಸರ್ಸ್ ಇದೆ. ಇಲ್ಲ ಯಾಕೆ? ಕೂದಲು ಸಾಮಾನ್ಯವಾಗಿ ಬರುತ್ತೆ, ಬೆಳೆಯುತ್ತೆ, ಸ್ವಲ್ಪ ದಿನಗಳು ಅಥವಾ ಸ್ವಲ್ಪ ತಿಂಗಳುಗಳವರೆಗೆ ಇರುತ್ತೆ, ಆಮೇಲೆ ನಿಧಾನವಾಗಿ ಬೀಳುತ್ತೆ. ಇದು ಕೂದಲಿನ ಒಂದು ಸೈಕಲ್, ನಾರ್ಮಲ್ ಸೈಕಲ್ ಅಂತ ಹೇಳ್ತೀವಿ. ಎನಾಗೇನ್, ಕೆಟಾಜಿನ್ ಆ್ಯಂಡ್ ಟೀಲೋಜನ್. ಎನಾಗೇನ್ ಅಂದರೆ ಬೆಳೆಯುತ್ತೆ, ಕೆಟಾಜಿನ್ ಅಂದರೆ ಬೆಳೆದು ಮೆಚೂರ್ ಆಗಿ ನಿಂತ್ಕೊಳ್ಳುತ್ತೆ ಕೆಲವೊಂದು ತಿಂಗಳ ಸಮಯದಲ್ಲಿ. ಟೀಲೋಜನ್ ಅಂದರೆ ಬಿದ್ದು ಹೋಗೋದು, ಏಜ್ ಆಯಿತು ಇನ್ನು ಬಿದ್ದೋಗುತ್ತೆ, ಅದರ ಬುಡದಲ್ಲಿ ಇನ್ನೊಂದು ಹೊಸ ಕೂದಲು ಬರುತ್ತೆ, ಅದಕ್ಕೆ ಮತ್ತೆ ಎನಾಗಿನ್ ಫೇಸ್ ಅಂತಾರೆ. ಇಟ್ ಈಸ್ ಎ ನಾರ್ಮಲ್ ಸೈಕಲ್. ಯೂಶ್ವಲಿ ಇದಕ್ಕೆ 90 to 100 ದಿನಗಳು ನಾರ್ಮಲ್ ಮನುಷ್ಯರಲ್ಲಿ ಅಥವಾ ಹೆಲ್ದಿ ಪರ್ಸನಲ್ಲಿ ಅಂತ ಹೇಳ್ತೀವಿ. ಈಗ ಇಲ್ಲ ಅಂತ ಹೇಳಿದ್ದಕ್ಕೆ ಇದು ಆನ್ಸರು. ಸೊ ಕೂದಲು ಉದುರೋದು ದಿನಕ್ಕೆ 80 to 100 ಕೂದಲು ನಾರ್ಮಲ್ ಅಂತ ಹೇಳ್ತೀವಿ. ನೀವು ತಲೆ ಸ್ನಾನ ಮಾಡಿದ್ರೆ ಕೂಡ ಆಯಿತು, ತಲೆ ಬಾಚ್ಕೊಂಡ್ರೂ ಆಯಿತು, ತಲೆ ಬಾಚ್ಕೊಳ್ಳಿಲ್ಲ ಅಂದರೂ ಆಯಿತು. ಆದರೆ ಕೂದಲು ಹೌದು ಅಂದಾಗ ಯಾವಾಗ ನೀವು ಇದು ಸಮಸ್ಯೆ ಅಥವಾ ಯಾವಾಗ ನಾವು ಡಾಕ್ಟ್ರನ್ನ ಕಾಣಬೇಕು ಅಂತಂದರೆ ಮೋರ್ ದ್ಯಾನ್ 100 per day ಹೇರ್ ಫಾಲ್ ಆಗ್ತಾ ಇದ್ದರೆ, ಅಥವಾ ಹೊಸ ಕೂದಲು ಆ ಜಾಗದಲ್ಲಿ ಬಿದ್ದಿರೋ ಜಾಗದಲ್ಲಿ ಬರದೇ ಇದ್ದರೆ, ಹೇರ್ ಥಿನ್ನಿಂಗ್ ಅಥವಾ ಈ ಬರ್ತಾ ನಮ್ಮ ನೆತ್ತಿ ಕಾಣಿಸ್ತಿದೆ, ಕೂದಲು ಬೆರಿತಾ ಇಲ್ಲ ಅಂತ ನಿಮಗೇನಾದರೂ ಫೀಲ್ ಆದರೆ ಮಾತ್ರ ನೀವು ಡಾಕ್ಟ್ರನ್ನ ಮೀಟ್ ಮಾಡಬೇಕು. ಎಷ್ಟು ಬೇಗ ಮೀಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ನೆಕ್ಸ್ಟು ಈ ಕಾರಣಗಳನ್ನು ತಿಳ್ಕೊಳ್ಳೋಕೆ ಹೋದರೆ, ಫಸ್ಟ್ನೇ ಕಾರಣ ಅಲೋಪೇಶಿಯಾ ಏರಿಯೇಟಾ ಅಥವಾ ಅಲೋಪೇಶಿಯಾ, ಆ್ಯಂಡ್ರೋಜೆನಿಕ್ ಅಲೋಪೇಶಿಯಾ. ಆ್ಯಂಡ್ರೋ ಅಂದರೆ ಹಾರ್ಮೋನ್, ಜೆನೆಟಿಕ್ ಅಂದರೆ ಈ ಆನುವಂಶೀಯ, ಆ್ಯಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಇದು ಜಾಸ್ತಿ ಈ ಗಂಡು ಮಕ್ಕಳಲ್ಲಿ ಕಂಡುಬರುತ್ತೆ. ಒಂದು ವಯಸ್ಸಾದ ಇದರಿಂದ 15 to 20 ವಯಸ್ಸಲ್ಲಿ ಯೂಶ್ವಲಿ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಿಗೆ 30-35ವರೆಗೂ ಬರುತ್ತೆ. ನೆಕ್ಸ್ಟು ಜೆನೆಟಿಕ್ ಇರೋದ್ರಿಂದ ಈ ತಂದೆ ತಾಯಿಗಳಿಗಿರುತ್ತೆ, ಅದರಿಂದ 80 to 80% ನಮ್ಮದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇದನ್ನು ನಾವು ತಡೆಗಟ್ಟಬಹುದು. ಅದನ್ನು ಹೇಗೆ ಅಂತ ನಾವು ನೆಕ್ಸ್ಟ್ ತಿಳಿಯೋಣ. ನೆಕ್ಸ್ಟ್ ಕಾರಣ ಬಂದು ಹಾರ್ಮೋನ್ ಚೇಂಜಸ್. ಈ ಯೂಶ್ವಲಿ ನಮ್ಮ ಜೀವನದ ಕೆಲವೊಂದು ಸ್ಟೇಜಸ್ಸಲ್ಲಿ ಪ್ರೆಗ್ನೆನ್ಸಿ ಆಗಿರ್ಬೋದು, ಬಾಣಂತನದೇ ಆಗಿರಬಹುದು, ಮೆನೋಪಾಸ್, ಈ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಈ ಟೆಂಪರವರಿ ಹೇರ್ ಲಾಸ್ ಅನ್ಬೋದು. ಯೂಶ್ವಲಿ ಒಂದೊಂದು ಸರಿ ಸರಿಯಾಗಿ ಟೇಕ್ ಕೇರ್ ಮಾಡಿದ್ರೆ ದಟ್ ಹೇರ್ ವಿಲ್ ಕಮ್ ಬ್ಯಾಕ್ ಆಫ್ಟರ್ ದಟ್ ಸ್ಟೇಜ್. ಈ ಪ್ರೆಗ್ನೆನ್ಸಿ ಆಗಿರ್ತಾರೆ ಆ ಟೈಮಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದ ಕೂದಲು ಉದುರುತ್ತೆ, ಮತ್ತು ಟೇಕ್ ಕೇರ್ ಮಾಡಿಕೊಂಡು ಆ 3 to 4 ತಿಂಗಳು ನಾವು ಟೇಕ್ ಕೇರ್ ಮಾಡಿದ್ರೆ ಮತ್ತೆ ವಾಪಸ್ ಬರುತ್ತೆ. ಇದು ಟೆಂಪರರಿ ಆಗಿರ್ಬೋದು, ಕೆಲವೊಂದು ಸರಿ ಇದು ಪರ್ಮನೆಂಟ್ ಕೂಡ ಆಗುತ್ತೆ, ಕೆಲವೊಬ್ಬರಿಗೆ ಬರೋದು ಇಲ್ಲ ಅಷ್ಟೊಂದು. ನೆಕ್ಸ್ಟ್ ಬಂದು ಕೆಲವೊಂದು ಡಿಸೀಸ್ ಕಂಡೀಷನ್ಸ್, ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಈ ಅಲೋಪೇಶಿಯಾ ಅಂತ ಬರುತ್ತೆ, ಈ ಪ್ಯಾಚಿ ಹೇರ್ ಲಾಸ್, ತಲೆಯಲ್ಲಿ ಅಲ್ಲಲ್ಲಿ ಕೂದಲು ಉದುರೋದು, ಇದು ಒಂದು ಆಟೋ ಇಮ್ಯೂನ್ ಡಿಸೀಸು. ಅದಕ್ಕೆ ಫಂಗಲ್ ಇನ್ಫೆಕ್ಷನ್ ಕೂಡ ಅಂತಲೂ ಹೇಳ್ತಾರೆ. ಆ ಥರದ ಕಾಯಿಲೆ ಆಗಿರ್ಬೋದು. ಕೆಲವೊಂದು ಸಿಸ್ಟಮಿಕ್ ಡಿಸಾರ್ಡರ್ಸ್, ಅದು ಕೂಡ ಕೆಲವೊಂದು ಇದರಿಂದ ನಮಗೆ ಕೂದಲು ಉದುರುತ್ತೆ. ನೆಕ್ಸ್ಟು ಕೆಲವೊಂದು ಮೆಡಿಕೇಷನ್ಸು, ಕ್ಯಾನ್ಸರ್ ಮೆಡಿಸಿನ್ಸು, ನಮ್ಮ ಕೆಲವೊಂದು ಅಥ್ರೈಟಿಸ್ ಮೆಡಿಸಿನ್ಸು, ಕೆಲವೊಂದು ಹೈಪರ್ ಟೆನ್ಷನ್ ಮೆಡಿಸಿನ್ಸು, ಹಾರ್ಟ್ ಮೆಡಿಸಿನ್ಸು, ಇದರೆಲ್ಲ ಸೈಡ್ ಎಫೆಕ್ಟ್ಸಿಂದನೂ ಕೂದಲು ಉದುರುತ್ತೆ. ಮತ್ತು ನೆಕ್ಸ್ಟು ಅನುಚಿತ ಹೇರ್ ಕೇರ್. ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದು ತೊಗೊಂಡು ಹಚ್ಚೋದು, ಮಾರ್ಕೆಟಲ್ಲಿ ಅಡ್ವರ್ಟೈಸಲ್ಲಿ ಏನು ಸಿಗುತ್ತೆ ಅದನ್ನು ತೊಗೊಂಡು ಹಚ್ಚೋದು. ದಟ್ ಈಸ್ ವೆರಿ ವೆರಿ ರಾಂಗ್. ನಾನು ಪ್ರಾಕ್ಟೀಸಲ್ಲಿ ನೋಡ್ತೀನಿ, ಯಂಗ್ ಜನ್ರೇಷನ್ನೇ ಬರ್ತಾರೆ, ಓಲ್ಡ್ 30 ಹಿಡ್ಕೊಂಡು ಅಥವಾ 20 ಹಿಡ್ಕೊಂಡು ಸಣ್ಣ ವಯಸ್ಸಲ್ಲೇ ಕೂದಲು ಉದುರುತ್ತೆ. ಹಿಸ್ಟ್ರಿ ಕೇಳಿದ್ರೆ ಅದು ಹಾಕಿದೆ ಇದು ಹಾಕಿದೆ, ಯಾವ್ದು ಬೇಕಾದರೂ ಹಾಕ್ತಿರ್ತಾರೆ ಶಾಂಪು, ಮನೇಲಿ ಯಾವ್ದು ಇರ್ತಾರೆ ಅದು ತರ್ತಾರೆ. ಬಟ್ ಇಟ್ ಈಸ್ ವೆರಿ ವೆರಿ ರಾಂಗ್. ಎಲ್ಲರ ಕೂದಲು ಬೇರೆ, ಎಲ್ಲರ ಚರ್ಮನೂ ಬೇರೆ. ನಮ್ಮ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಆ ಪ್ರಕಾರ ನಾವು ಇದು ಮಾಡಬೇಕು. ಮತ್ತು ಸಮಸ್ಯೆಗೆ ಅನುಗುಣವಾಗಿ ಡ್ಯಾಂಡ್ರಫ್ ಇದೆಯಾ, ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಯೂಸ್ ಮಾಡಬೇಕು. ಹೇರ್ ಫಾಲ್ ಇದೆಯಾ, ಹೇರ್ ಫಾಲ್ ಶಾಂಪು ಯೂಸ್ ಮಾಡಬೇಕು. ಮತ್ತು ಕೆಮಿಕಲ್ ಲೆಸ್ ಶಾಂಪು ಯೂಸ್ ಮಾಡಬೇಕು. ಸೊ ಇದಕ್ಕೆ ನೀವು ಒಂದು ಸರಿ ತಜ್ಞರನ್ನು ಮೀಟ್ ಮಾಡಿ ನಿಮ್ಮ ಸ್ಕಿನ್ಗೆ ಅಥವಾ ನಿಮ್ಮ ಹೇರಿಗೆ ಏನು ಬೇಕೋ ಅದನ್ನು ನೀವು ಒಂದು ಫಿಕ್ಸ್ ಇಟ್ಕೊಳ್ಳೋದು ವಾಸಿ. ಮತ್ತು ಕೆಲವೊಬ್ಬರು ನಾನು ಪ್ರಾಕ್ಟೀಸಲ್ಲಿ ನೋಡಿದ್ದೀನಿ, ಸೋಪ್ ಯೂಸ್ ಮಾಡ್ತಾರೆ ತಲೆಗೆ. ಸೋಪ್ ಈಸ್ ನಾಟ್ ಫಾರ್ ದ ಹೇರ್ ತೊಳೆಯೋಕ್ಕೆ ಹೇರ್ ಕ್ಲೆನ್ಸರೇ ಯೂಸ್ ಮಾಡಬೇಕು, ಸೋಪನ್ನು ಬಾಡಿಗೆ ಯೂಸ್ ಮಾಡಬೇಕು. ಕೆಲವೊಂದು ಲೈವ್ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ವಾಷಿಂಗ್ ಸೋಪ್ ಯೂಸ್ ಮಾಡ್ತಾರೆ. ಇಟ್ ಈಸ್ ವೆರಿ ವೆರಿ ರಾಂಗ್. ಅದ್ರ ಎಲ್ಲ ನ್ಯಾಚುರಲ್ pH, ನಮ್ಮ ತಲೆಯಲ್ಲಿರೋ ಎಣ್ಣೆ ಅಂಶ ಏನಿರುತ್ತಲ್ಲ ಅದೆಲ್ಲನೂ ಸ್ಟ್ರಿಪ್ ಔಟ್ ಮಾಡುತ್ತೆ. ಆವಾಗ ಹೇರ್ ಅಳ್ಗಾಡಕ್ಕೆ ಶುರು ಆಗುತ್ತೆ. ಸ್ವಲ್ಪ ಮುಟ್ಟಿದ್ರೆ ಪುಲ್ಲಿಂಗ್ ಟೆಸ್ಟ್ ಅಂತ ಹೇಳ್ತೀವಿ, ತಕ್ಷಣ ಬಂದುಬಿಡುತ್ತೆ. ಅದಲ್ಲದೆ ನಮ್ಮ ಏಜಿಂಗ್, ನಾವು ಏಜ್ ಆದ ತಕ್ಷಣವೇ ನಮ್ಮ
ಹೆಂಗೆ ನಮ್ಮ ಕೆಲವೊಂದು ಏನು ಫಂಕ್ಷನ್ಸ್ ಕಮ್ಮಿ ಆಗುತ್ತಲ್ಲ ಹಾಗೆ ಹೇರ್ ಗ್ರೋತ್ ಕೂಡ ಸ್ವಲ್ಪ ಸ್ಲೋ ಆಗುತ್ತೆ. ಈ ಎನಾಗೇನ್ ಫೇಸು ಸ್ವಲ್ಪ ಬೇಗ ಬಿದ್ದೋಗುತ್ತೆ. ಈಗ 3 ತಿಂಗಳು 4 ತಿಂಗಳಿದೆ ನಾರ್ಮಲ್ ಯಂಗ್ ಪೀಪಲಲ್ಲಿ ಅಂದರೆ ಅವರಿಗೆ 2 ತಿಂಗಳಿಗೆ ಬರುತ್ತೆ. ಸೊ ಥಿನ್ನಿಂಗ್ ಆ್ಯಂಡ್ ಹೇರ್ ಫಾಲ್ ಈಸ್ ವೆರಿ ವೆರಿ ನಾರ್ಮಲ್ ಇನ್ ದ ಏಜಿಂಗ್ ಅಥವಾ ಒಂದು 50-60 ಆದಮೇಲೆ ಕ್ರಮೇಣವಾಗಿ. ನೆಕ್ಸ್ಟು ಈ ಫಿಸಿಕಲ್ ಅಥವಾ ಇಮೋಷ್ನಲ್ ಟ್ರಾಮಾ ಅಂತ ಹೇಳಿರ್ಬೋದು, ಅಥವಾ ಈ ಇತ್ತೀಚೆಗೆ ಬಂದಂಥ ವೈರಲ್ ಇನ್ಫೆಕ್ಷನ್ ಅಥವಾ ಕೆಲವೊಬ್ರಿಗೆ ಟೈಫಾಯ್ಡ್ ಆಗಿರುತ್ತೆ, ಟೈಫಾಯ್ಡ್ ಆಗಿ 3 ತಿಂಗಳಿಗೆ ನನ್ನ ಕೂದಲು ಉದುರ್ತಾ ಇದೆ ಅಂತ ಬರ್ತಾರೆ. ಕೋವಿಡ್ ಆದಮೇಲೆ ಸುಮಾರು ಜನರು ಹೇರ್ ಫಾಲ್ ಸಮಸ್ಯೆ ಅನುಭವಿಸಿದ್ರು ಬಿಕಾಸ್ ಆಫ್ ದ್ಯಾಟ್ ಸ್ಟ್ರೆಸ್ ಇನ್ ದ ಬಾಡಿ ಮತ್ತು ಮೆಂಟಲ್ ಸ್ಟ್ರೆಸ್ ಕೂಡ ಡೆಫಿನೆಟ್ಲಿ. ಇದು ಟೀಲೋಜಮ್ ಎಫ್ಲೂಯಮ್ ಅಂತ ಹೇಳ್ತಾರೆ. ಸಡನ್ನಾಗಿ ಆ ಥರ ಬಾಡಿಗೆ ಸ್ಟ್ರೆಸ್ ಆದಾಗ ಎಲ್ಲ ಹೇರ್ಸು ಟೀಲೋಜನ್ ಫೇಸಿಗೆ ಹೋಗ್ಬಿಡುತ್ತೆ. ಬಟ್ ಇಟ್ ಈಸ್ ಎ ಟೆಂಪರರಿ ಫೇಸ್. ಭಯ ಪಡ್ದೇನೆ ನೀವು ಹೇರ್ ಕೇರ್ ಕಂಟಿನ್ಯೂ ಮಾಡಿ, ಡೆಫಿನೆಟ್ಲಿ ನಿಮ್ಮ ಕೂದಲು ವಾಪಸ್ ಬರುತ್ತೆ. ನೆಕ್ಸ್ಟ್ ಇನ್ನು ಏನು ಮಾಡಬಾರ್ದು, ಲೈಕ್ ಹೇರ್ ಕಲರಿಂಗ್, ಯಾವುದೋ ಸಿಕ್ಕದ ಹೇರ್ ಕಲರಿಂಗು, ಹೇರ್ ಸ್ಟ್ರೈಟ್ನಿಂಗು, ಕೆಮಿಕಲ್ ಟ್ರೀಟ್ಮೆಂಟ್ಸು, ಇದು ತುಂಬ ಮಾಡಬಾರ್ದು. ಅದರಿಂದ ಈ ಶಾಫ್ಟ್ಗಳಿರುತ್ತಲ್ಲ ಇದೆಲ್ಲ ಬ್ರೇಕ್ ಆಗಿ ಸ್ಲೋಲಿ ನಮ್ಮ ಹೇರು ಫಾಲ್ ಆಗುತ್ತೆ. ಆಯುರ್ವೇದ ಪ್ರಕಾರ ಏನು ಕಾರಣ ಅಂದರೆ ರೋಮಕೂಪ ಅಂದರೆ ಹೇರ್ ರೂಟ್ ಏನಿರುತ್ತಲ್ಲ ಅದರಲ್ಲಿ ಹೀಟು ಅಥವಾ ಪಿತ್ತ ಜಾಸ್ತಿ ಆಗಿಬಿಟ್ಟು ಹೇರ್ ಫಾಲ್ ಆಗುತ್ತೆ ಅಂತ ಕ್ಲಾಸಿಕಲಲ್ಲಿ ಹೇಳಿದ್ದಾರೆ. ಇದೆಲ್ಲ ಕಾರಣಗಳ ತಿಳ್ಕೊಂಡ್ವಿ. ಇನ್ನು ನಮಗೆ ಸಮಸ್ಯೆ ಯಾವಾಗ ಅಪ್ರೋಚ್ ಮಾಡಬೇಕು ಅಂತಲೂ ತಿಳ್ಕೊಂಡ್ವಿ. ಸೊ ಯಾವಾಗ ನಿಮಗೆ ಸಮಸ್ಯೆ ಅನಿಸುತ್ತೋ ದಯವಿಟ್ಟು ಆಯುರ್ವೇದ ತಜ್ಞರ ಹತ್ರ ಹೋಗಿ ನೀವು ಏನು ಕಾರಣ ಅಂತ ತಿಳ್ಕೊಂಡ್ರೆ ಟ್ರೀಟ್ಮೆಂಟ್ ಏನು ಈಸಿನೇ, ಟ್ರೀಟ್ಮೆಂಟ್ ಮಾಡಿದ ಹಾಗೇ ಅಂತ ಅನ್ಕೋಬೋದು. ಇಷ್ಟು ಹೇಳಿ ನೀವು ಇದನ್ನೆಲ್ಲ ಸ್ವಲ್ಪ ಲಕ್ಷ್ಯ ಕೊಟ್ಟು ಫಾಲೋ ಮಾಡಿ. ನೆಕ್ಸ್ಟು ನಾವು ಮುಂದಿನ ಒಂದು ಟಾಪಿಕಿಂದ ಮತ್ತೆ ಸಿಗ್ತೇನೆ. ನಮಸ್ಕಾರ.